Hi friends, welcome back to my class. Welcome back to EEL, that is Easy English Learning. We discussed present tense in the last class. I hope you enjoyed the class and learned a lot of things in it. And if you like, please subscribe to my channel, like, share and download the videos. And today we shall discuss past tense in it. And let us start with the simple present tense. And in this tense, past form of the verb is used. ಅಂದರೆ ಏನಾಗುತ್ತೆ ಅಂತಂದರೆ ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮೇನ್ ವರ್ಬಿಗೆ ಏನಾಗುತ್ತೆ ಅಂತಂದರೆ ಪಾಸ್ಟ್ ಫಾರ್ಮ್ ನಾವು ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ರೈಟ್ ಇದ್ದಿದ್ದು ಏನಾಗುತ್ತೆ, ರೋಟ್ ಆಗುತ್ತೆ. ಪ್ಲೇ ಇದ್ದಿದ್ದು ಪ್ಲೇಡ್, ಡ್ರಿಂಕ್ ಇದ್ದಿದ್ದು ಡ್ರ್ಯಾಂಕ್. ಈ ರೀತಿ ನಾವು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ತೊಗೋಬೇಕು. ದಟ್ ಈಸ್ V2 ವರ್ಬ್ ವಿ ಶುಡ್ ಟೇಕ್. For example, like this you should practice. I to they. From I to they we should practice. I wrote a poem, we wrote a poem, you wrote a poem, you wrote a poem, he wrote a poem, she wrote a poem, it wrote a poem, they wrote a poem. Like this you should take some other examples and practice. ಈ ರೀತಿ ನೀವು ಏನು ಮಾಡಬೇಕಂತಂದರೆ ಪ್ರಾಕ್ಟೀಸ್ ಮಾಡಬೇಕು. ಈಗ ಡ್ರಿಂಕ್ ಇದ್ದರೆ ಏನಾಗುತ್ತೆ, ಅದು ಡ್ರ್ಯಾಂಕ್ ಆಗುತ್ತೆ. ಪ್ಲೇ ಪ್ಲೇಡ್, ವರ್ಕ್ ವರ್ಕ್ಡ್. ಈ ರೀತಿ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ನಾವು ಏನು ಮಾಡೋಣ, ಈಗ ಒಂದು ಸಬ್ಸ್ಟಿಟ್ಯೂಷನ್ ಟೇಬಲ್ ಮುಖಾಂತರ ಪ್ರಾಕ್ಟೀಸ್ ಮಾಡೋಣ. ವಿ ಶಾಲ್ ಲರ್ನ್ ದಿಸ್ ವಿತ್ ದ ಹೆಲ್ಪ್ ಆಫ್ ದ ಸಬ್ಸ್ಟಿಟ್ಯೂಷನ್ ಟೇಬಲ್. ದಿಸ್ ಈಸ್ ದ ಸಬ್ಸ್ಟಿಟ್ಯೂಷನ್ ಟೇಬಲ್. ಹಿಯರ್ ಐ ಹ್ಯಾವ್ ಟೇಕನ್ ಯು, ರಾಮು, ಲೀಲಾ, ಕ್ಯಾಟ್ಸ್. ಇಲ್ಲಿ ಇದು ಒಂದು ಟೇಬಲಲ್ಲಿದ್ದರೆ ಮಧ್ಯ ನಾನು ಒಂದೇ ತೊಗೊಂಡಿದ್ದೀನಿ, ಡ್ರ್ಯಾಂಕ್. ಆಮೇಲೆ ಇಲ್ಲಿ ಆಬ್ಜೆಕ್ಟಲ್ಲಿ ಮಿಲ್ಕ್, ಜ್ಯೂಸ್, ಗ್ರೀನ್ ಟೀ ಆ್ಯಂಡ್ ವಾಟರ್ ಈ ರೀತಿ ತೊಗೊಂಡಿದ್ದೀನಿ. ಯು ಕ್ಯಾನ್ ಪ್ರಾಕ್ಟೀಸ್ ಲೈಕ್ ದಿಸ್. ಯು ಡ್ರ್ಯಾಂಕ್ ಮಿಲ್ಕ್, ಯು ಡ್ರ್ಯಾಂಕ್ ಜ್ಯೂಸ್, ಯು ಡ್ರ್ಯಾಂಕ್ ಗ್ರೀನ್ ಟೀ, ಯು ಡ್ರ್ಯಾಂಕ್ ವಾಟರ್. ಲೈಕ್ ದಿಸ್ ಯು ಕ್ಯಾನ್ ಪ್ರಾಕ್ಟೀಸ್. ಇದರಲ್ಲಿ ನೀವು ಕೇಳ್ಬೋದು ಕ್ಯಾಟ್ಸ್ ಡ್ರ್ಯಾಂಕ್ ಗ್ರೀನ್ ಟೀ ಅಂತ. ಇದರಲ್ಲಿ ಹೇಗಂತ ಕೇಳ್ಬೋದು ನೀವು. ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ಇಸಂಟ್ ಇಟ್? ಈಗಿನ ಪರಿಸ್ಥಿತಿ, ಕರೋನಾ ಪರಿಸ್ಥಿತಿ ನೋಡಿದರೆ ಏನಾಗುತ್ತೆ ಅಂತಂದರೆ ಗ್ರೀನ್ ಟೀ ನಾವಷ್ಟೇ ಅಲ್ಲದೆ ನಾವೇನು ಫಾಲೋ ಮಾಡ್ತೀವಿ ನಮ್ಮ ಪೆಟ್ಸು ಕೂಡ ಅದೇ ಫಾಲೋ ಮಾಡ್ಬೋದಲ್ವಾ. ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ಫನಿಯಾಗಿರಲಿ ಅಂತೇಳಿ ಹಾಕಿದ್ದೀನಿ. ದಿಸ್ ಈಸ್ ಆಲ್ ಅಬೌಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ವಿ ಶಾಲ್ ಗೋ ಫಾರ್ ನೆಕ್ಸ್ಟ್, ದಟ್ ಈಸ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಲೆಟ್ ಅಸ್ ಕಂಟಿನ್ಯೂ ಅವರ್ ಡಿಸ್ಕಷನ್ ಆನ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಎಚ್ ವಿ ಅಂತಂದರೆ ಹೆಲ್ಪಿಂಗ್ ವರ್ಬ್. ಏನು ಬರ್ತವೆ, ವಾಸ್ ವರ್ ಪ್ಲಸ್ ING. ಹೆಲ್ಪಿಂಗ್ ವರ್ಬ್ಸ್ ಆರ್ ವಾಸ್ ಆ್ಯಂಡ್ ವರ್ ಪ್ಲಸ್ ಮೇನ್ ವರ್ಬ್ ಟೇಕ್ಸ್ ING ಫಾರ್ಮ್. ಸೊ ಹಿಯರ್ ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಕಿಲ್. ಸೊ ಕಿಲ್ ಬಿಕಮ್ಸ್ ಕಿಲ್ಲಿಂಗ್, ಪ್ಲೇ ಪ್ಲೇಯಿಂಗ್, ಡ್ರಿಂಕ್ ಡ್ರಿಂಕಿಂಗ್, ಈಟ್ ಈಟಿಂಗ್, ಮ್ಯಾನೇಜ್ ಮ್ಯಾನೇಜಿಂಗ್. ಲೈಕ್ ದಿಸ್ ING ಫಾರ್ಮ್ ಶುಡ್ ಬಿ ಯೂಸ್ಡ್. ಈ ರೀತಿ ನಾವು ಏನು ಮಾಡಬೇಕು, ING ಫಾರ್ಮನ್ನು ಮೇನ್ ವರ್ಬಿಗೆ ಯೂಸ್ ಮಾಡಬೇಕು. ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಮುಗಿದೋಯ್ತು, ING ಫಾರ್ಮ್ ಬರಲೇಬೇಕು. ಹೀಗಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು, ಕಿಲ್. ಇದನ್ನು ಆಯ್ದಿಂದ ದೇವರೆಗೂ ಪ್ರಾಕ್ಟೀಸ್ ಮಾಡಬೇಕು. ಐ ವಾಸ್ ಕಿಲ್ಲಿಂಗ್ ಅ ಮಾಸ್ಕಿಟೋ, ವಿ ವರ್ ಕಿಲ್ಲಿಂಗ್ ಅ ಮಾಸ್ಕಿಟೋ, ಯು ವರ್ ಕಿಲ್ಲಿಂಗ್ ಅ ಮಾಸ್ಕಿಟೋ, ಯು ವರ್ ಕಿಲ್ಲಿಂಗ್ ಅ ಮಾಸ್ಕಿಟೋ, ಹಿ ವಾಸ್ ಕಿಲ್ಲಿಂಗ್ ಅ ಮಾಸ್ಕಿಟೋ, ಶಿ ವಾಸ್ ಕಿಲ್ಲಿಂಗ್ ಅ ಮಾಸ್ಕಿಟೋ, ಇಟ್ ವಾಸ್ ಕಿಲ್ಲಿಂಗ್ ಅ ಮಾಸ್ಕಿಟೋ, ದೇ ವರ್ ಕಿಲ್ಲಿಂಗ್ ಅ ಮಾಸ್ಕಿಟೋ. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಬೋದಲ್ವಾ. ತುಂಬ ಸಿಂಪಲ್ ಆಗಿರುವಂಥದ್ದು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನು ಬರುತ್ತೆ, ಆ್ಯಮ್, ಈಸ್, ಆರ್ ಪ್ಲಸ್ ING ಬರುತ್ತೆ. ಪಾಸ್ಟ್ ಕಂಟಿನ್ಯೂಸಲ್ಲಿ ಏನು ಬರುತ್ತೆ, ವಾಸ್ ವರ್ ಪ್ಲಸ್ ING ಬರುತ್ತೆ. ಇಷ್ಟೇ ಇದರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ಇದನ್ನು ಮೇನ್ ವರ್ಬ್ ನೀವು ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ಬೋದು, ಕಾಲ್ ಇದ್ದರೆ ಏನಾಗುತ್ತೆ, ಕಾಲಿಂಗ್, ಐ ವಾಸ್ ಕಾಲಿಂಗ್. ಡ್ರೈವ್ ಇತ್ತಂದರೆ ಡ್ರೈವಿಂಗ್, ಐ ವಾಸ್ ಡ್ರೈವಿಂಗ್. ಹಾಗೆ ಪ್ಲೇ ಇದ್ದರೆ ಪ್ಲೇಯಿಂಗ್. ಈ ರೀತಿ ING ಫಾರ್ಮ್ ಹಚ್ಕೊಂಡು ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ವಿ ಶುಡ್ ಪ್ರಾಕ್ಟೀಸ್ ಮೋರ್ ಎಕ್ಸಾಂಪಲ್ಸ್ ವಿತ್ ದ ಹೆಲ್ಪ್ ಆಫ್ ಸಬ್ಸ್ಟಿಟ್ಯೂಷನ್ ಟೇಬಲ್. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಹೆಲ್ಪ್ ಆಫ್ ಸಬ್ಸ್ಟಿಟ್ಯೂಷನ್ ಟೇಬಲ್. ಹಿಯರ್ ಐ ಹ್ಯಾವ್ ಟೇಕನ್ ಐ, ಲತಾ, ಬೇಬಿ ಆ್ಯಂಡ್ ಜಯಂತ್. ಆ್ಯಂಡ್ ವಾಸ್ ವರ್ ಹೆಲ್ಪಿಂಗ್ ವರ್ಬ್ ಯಾವ್ದು ಸೂಟೇಬಲ್ ಆಗುತ್ತೆ ಅದು ನಾವು ತೊಗೋಬೇಕು. ಇಲ್ಲಿ ಡಾನ್ಸಿಂಗ್ ಇನ್ ದ ಸ್ಕೂಲ್ ಆರ್ ಫಂಕ್ಷನ್ ಈ ರೀತಿ ತೊಗೊಂಡಿದ್ದೀನಿ. ಏನು ಮಾಡಬೇಕಂತಂದರೆ ಈಗ ಫಾರ್ ಎಕ್ಸಾಂಪಲ್ ಐ ವಾಸ್ ಡಾನ್ಸಿಂಗ್ ಇನ್ ದ ಸ್ಕೂಲ್, ಐ ವಾಸ್ ಡಾನ್ಸಿಂಗ್ ಇನ್ ದ ಫಂಕ್ಷನ್, ಲತಾ ವಾಸ್ ಡಾನ್ಸಿಂಗ್ ಇನ್ ದ ಸ್ಕೂಲ್, ಲತಾ ವಾಸ್ ಡಾನ್ಸಿಂಗ್ ಇನ್ ದ ಫಂಕ್ಷನ್, ಬೇಬಿ ವಾಸ್ ಡಾನ್ಸಿಂಗ್ ಇನ್ ದ ಸ್ಕೂಲ್, ಬೇಬಿ ವಾಸ್ ಡಾನ್ಸಿಂಗ್ ಇನ್ ದ ಫಂಕ್ಷನ್. ಇಲ್ಲಿ ಪ್ಲೂರಲ್ ಒಂದು ನಾವು ಇಲ್ಲಿ ಬೇಬೀಸ್ ಮಾಡಿದರೆ ಏನಾಗುತ್ತೆ,
ವರ್ ಆಗುತ್ತೆ. ಬೇಬೀಸ್ ವರ್ ಡಾನ್ಸಿಂಗ್ ಇನ್ ದ ಸ್ಕೂಲ್, ಬೇಬೀಸ್ ವರ್ ಡಾನ್ಸಿಂಗ್ ಇನ್ ದ ಫಂಕ್ಷನ್. ಈ ರೀತಿ ಆಗುತ್ತೆ. ನೀವು ಈ ಸಬ್ಸ್ಟಿಟ್ಯೂಷನ್ ಟೇಬಲಿಂದ ಏನು ಮಾಡ್ಬೋದು, ಮ್ಯಾಕ್ಸಿಮಮ್ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಎಕ್ಸಾಂಪಲ್ಸ್ ವಿತ್ ದ ಹೆಲ್ಪ್ ಆಫ್ ಸಬ್ಸ್ಟಿಟ್ಯೂಷನ್ ಟೇಬಲ್. ಇದೇ ರೀತಿ ಏನು ಮಾಡಿ, ಒಂದು 4 ವರ್ಬ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಟೆನ್ಸ್, ದಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಲೆಟ್ ಅಸ್ ಡಿಸ್ಕಸ್ perfect past tense or past perfect tense. Here helping verb had ಮತ್ತು PP ಅಂದರೆ past participle of the main verb. Whatever the main verb we take, the past participle form we should use, that is V3 form we can call it as. So in past perfect tense it is very easy and very simple to use. ಈ ಟೆನ್ಸ್ ತುಂಬ ಈಸಿ, ಯಾಕಂದರೆ ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಬ್ ಬರುತ್ತೆ ಇಲ್ಲಿ. ಆಮೇಲೆ ಮೇನ್ ವರ್ಬ್ ಎಲ್ಲ ಏನಾಗ್ತವೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ತೊಗೋತೀವಿ. ಒಂದೇ ಹೆಲ್ಪಿಂಗ್ ವರ್ಬ್ ಬರೋದ್ರಿಂದ ತುಂಬ ಈಸಿ ಇದು. ಸೊ ಹಿಯರ್ ಐ ಹ್ಯಾವ್ ಟೇಕನ್ ಬ್ರೇಕ್, ಬ್ರೋಕ್, ಬ್ರೋಕನ್ ಆಗುತ್ತೆ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಟೇಕ್, ಟುಕ್, ಟೇಕನ್. ಲುಕ್, ಲುಕ್ಡ್, ಲುಕ್ಡ್. ಈ ರೀತಿ ಆಗುತ್ತೆ. ಸೊ ಹಿಯರ್ ಐ ಹ್ಯಾವ್ ಟೇಕನ್ ದ ಮೇನ್ ವರ್ಬ್ of break, that is past participle of break is broken. I had broken the stick, we had broken the stick, you had broken the stick, you had broken the stick, he had broken the stick, she had broken the stick, it had broken the stick, they had broken the stick. Perfect past perfect tense ಅಲ್ಲಿ ಏನಾಗುತ್ತೆ ಅಂತಂದರೆ ಹ್ಯಾಡ್ ಮತ್ತು V3 ಫಾರ್ಮ್ ಬರುತ್ತೆ. ನೀವು ಬೇರೆ ಎಕ್ಸಾಂಪಲ್ ತೊಗೊಂಡ್ರೆ ಈಗ ಯಾವ ರೀತಿ ಆಗುತ್ತೆ, I had called my friend, I had received the message, I had played with my friends. ಈ ರೀತಿ ಆಗುತ್ತೆ. ಇನ್ನೊಂದು 4 ವರ್ಬ್ ತೊಗೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ವಿ ಶಾಲ್ ಡಿಸ್ಕಸ್ ಅಗೇನ್ ಫರ್ದರ್ ಆಸ್ಪೆಕ್ಟ್ಸ್ ವಿತ್ ದ ಹೆಲ್ಪ್ ಆಫ್ ಸಬ್ಸ್ಟಿಟ್ಯೂಷನ್ ಟೇಬಲ್. In this substitution table I have taken you, Neha, boys, and here had the common helping verb. Here I have taken invited, friends, guests. Here I have taken 2. ಇಲ್ಲಿ 4 ತೊಗೊಂಡಿದ್ದೀನಿ ಅಲ್ವಾ, ಇಲ್ಲಿ 2 ತೊಗೊಂಡಿದ್ದೀನಿ ಅಂತಂದರೆ 4 2 8 ನಾವು ಸೆಂಟೆನ್ಸನ್ನು ಮಾಡಬೇಕು. ಐ ಹ್ಯಾವ್ ರಿಟನ್ ಓನ್ಲಿ 2, ಬಟ್ ಯು ಶುಡ್ ರೈಟ್ ಆಲ್ ದ ಅದರ್ sentences. For example, you had invited friends, you had invited guests, Neha had invited guests, Neha had invited friends. Like this you should write all the examples and practice more and more like this. We shall discuss the last tense of this tense, that is past perfect continuous tense. So in this past perfect continuous tense, helping verb are had been and main verb always takes ing. ನಾನು ಈಗಾಗಲೇ ಹೇಳಿದ್ದೀನಿ ಅಲ್ವಾ, ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದುಬಿಟ್ರೆ ಮುಗೋದೋಯ್ತು. ನಾವು ಕಣ್ಮುಚ್ಚಿ ಮೇನ್ ವರ್ಬಿಗೆ ing ಫಾರ್ಮ್ ಹಚ್ಚಲೇಬೇಕು. ಈ ರೀತಿ ನಾವು ನೆನ್ಪಿಟ್ಕೋಬೇಕು. ಹ್ಯಾಡ್ ಬೀನ್ ಪ್ಲಸ್ ing. ಇಲ್ಲಿ ನಾನು ತೊಗೊಂಡಿದ್ದು ಸೆಲ್ ಇದ್ದಿದ್ದು ಸೆಲ್ಲಿಂಗ್ ಆಗುತ್ತೆ. ಸೊ ಐ ಹ್ಯಾಡ್ ಬೀನ್ ಸೆಲ್ಲಿಂಗ್ ಮ್ಯಾಂಗೋಸ್, ವಿ ಹ್ಯಾಡ್ ಬೀನ್ ಸೆಲ್ಲಿಂಗ್ ಮ್ಯಾಂಗೋಸ್, ಯು ಹ್ಯಾಡ್ ಬೀನ್ ಸೆಲ್ಲಿಂಗ್ ಮ್ಯಾಂಗೋಸ್, ಯು ಹ್ಯಾಡ್ ಬೀನ್ ಸೆಲ್ಲಿಂಗ್ ಮ್ಯಾಂಗೋಸ್, he had been selling mangoes, she had been selling mangoes, it had been selling mangoes, they had been selling mangoes. Like this I have taken one example. You can take some other example. For example, can you give any other example like this? I had been collecting the papers, I had been collecting the information, we had been playing the match, we had been watching the match. Like this you can practice more examples. Let us discuss this with the help of substitution table. So in this substitution table I have taken Rohit, Mani, they, I. ಇಲ್ಲಿ had been ಕಾಮನ್ ಆಗಿ ಬರುತ್ತೆ. ಲರ್ನಿಂಗ್ I have taken here science, English, Hindi, computer. For example, Rohit had been learning science, Rohit had been learning English, Rohit had been learning Hindi, Rohit had been learning computer. Here I have not written any example. ಬೇಕು ಅಂತ ನಾನು ಇದರಲ್ಲಿ ಯಾವುದೂ ಎಕ್ಸಾಂಪಲ್ ಬರೆದಿಲ್ಲ. ಯಾಕಂತಂದರೆ ಇದೊಂದು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಇದನ್ನು ಯಾವ ರೀತಿ ಮಾಡ್ತೀರಾ ನೋಡೋಣ. ದಿಸ್ ಈಸ್ ಆಲ್ ಅಬೌಟ್ ಪಾಸ್ಟ್ ಟೆನ್ಸ್. ಐ ಹೋಪ್ ಯು ಎಂಜಾಯ್ಡ್ ಮೈ ಕ್ಲಾಸ್ ಟುಡೇ, ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ like, share, comment and subscribe to my channel. Thank you, and we shall meet again with the future tense in the next class. Thank you.